ಜೀವನದಲ್ಲಿ ಯಾವಾಗಲೂ ಕೂಡ ಕಳೆದುಕೊಂಡಿರುವಂತಹ ಜಾಗದಲ್ಲಿಯೇ ಹುಡುಕಬೇಕು. ಸೋತ ಜಾಗದಲ್ಲಿಯೇ ಗೆಲುವನ್ನು ಸಾಧಿಸಬೇಕು. ಅವಮಾನಿಸಿದ ಜಾಗದಲ್ಲಿಯೇ ಬೆಳೆಯಬೇಕು. ತಿರಸ್ಕರಿಸಿದವರಿಂದಲೇ ಪುರಸ್ಕರಿಸಿಕೊಳ್ಳಬೇಕು. ಅಂದಾಗಲೇ ಬದುಕಿನಲ್ಲಿ ಯಶಸ್ಸನ್ನ ಕಂಡುಕೊಂಡಂತೆ ಆಗುವುದು. ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆಯೇ ಬಂದಾಗ ಹತಾಶೆಗೆ ಒಳಗಾಗಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಸಮಸ್ಯೆಗಳು ಎಂದಿಗೂ ಕೂಡ ದೊಡ್ಡದ್ದು ಎಂದು ಭಾವಿಸುವುದಕ್ಕೆ ಭಯ ಪಡುವುದಕ್ಕೆ ಹೋಗಬೇಡಿ. ದೇವರು ಅದಕ್ಕಿಂತಲೂ ಕೂಡ ದೊಡ್ಡವನು ಎಂದು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಕಾಯುವನು ಮೇಲೆ ಇರುವಾಗ ನೀವು ಏಕೆ ತಲೆಯನ್ನು ಕೆಡಿಸಿಕೊಂಡು ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ವ್ಯರ್ಥ ಮಾಡುತ್ತೀರಿ? ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಜೀವನ ಎನ್ನುವುದು ಒಂದು ದೊಡ್ಡ ಆಟವಿದ್ದಂತೆ. ಅದರಲ್ಲಿ ನೀವು ಆಟಗಾರರು ಆಗಿರುವಿರಿ. ಅಲ್ಲೇ ಆಡಿಕೆ ಆಗುವಿರಿ. ಅದು ನಿಮಗೆ ಬಿಟ್ಟಿದ್ದು. ಆಟವನ್ನು ಹೇಗೆ ಆಡುತ್ತೀರಿಯೋ ಅದು ನಿಮಗೆ ಬಿಟ್ಟಿದ್ದು. ಜೀವನ ಎನ್ನುವುದು ಒಂದು ಅದ್ಭುತವಾಗಿರುವಂತಹ ಅನುಭವ ಇದ್ದಂತೆ. ಇಲ್ಲಿ ಎಲ್ಲ ರೀತಿಯ ಅನುಭವಗಳು ನಿಮಗೆ ಗೋಚರವಾಗುವುದು. ರಂಧ್ರ ಎನ್ನುವುದು ಚಿಕ್ಕದ್ದಿರಲಿ ದೊಡ್ಡದ್ದೇ ಇರಲಿ, ಎಲ್ಲ ಡೋಣಿಗಳನ್ನು ಮುಳುಗಿಸಿಯೇ ಬಿಡುತ್ತದೆ. ದುಷ್ಟತನ ಚಿಕ್ಕದ್ದಿರಲಿ ದೊಡ್ಡದ್ದೇ ಇರಲಿ ಜೀವನವನ್ನೇ ನಾಶ ಮಾಡುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ಕೆಡಕನ್ನು ಯಾರಿಗೂ ಕೂಡ ಬೇಡುವುದಕ್ಕೆ ಬಯಸುವುದಕ್ಕೆ ಹೋಗಲೇಬಾರದು. ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನು ಮಾಡಿ. ದೇವರು ನಿನ್ನ ಬದುಕಿನಿಂದ ದೂರ ಮಾಡಿದಂತಹ ವ್ಯಕ್ತಿಗಳ ಬಗ್ಗೆ ಯೋಚನೆಯನ್ನು ಮಾಡುವುದಕ್ಕೆ ಹೋಗಲೇಬೇಡ. ಏಕೆಂದರೆ ನಿನಗೆ ಕಾಣದ ಕೆಲವು ಸತ್ಯಗಳು ಆ ಭಗವಂತನಿಗೆ ಕಂಡಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀನು ಮರೆಯುವುದಕ್ಕೆ ಹೋಗಲೇಬೇಡ. ದೇವರು ಏನೇ ಮಾಡಿದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಮಾಡಿರುತ್ತಾನೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯಬೇಡ. ಹಿಂದೆ ಸಂಬಂಧಗಳನ್ನು ಪ್ರೀತಿಯಿಂದ ನೋಡುತ್ತಿದ್ದರು, ನಂತರ ಸಂಬಂಧಗಳನ್ನು ಬುದ್ಧಿವಂತಿಕೆಯಿಂದ ನೋಡುತ್ತಿದ್ದರು. ಆದರೆ ಈಗ ಸಂಬಂಧಗಳನ್ನು ಲಾಭ ಇದ್ದರೆ ಮಾತ್ರ ಕಟ್ಟಿಕೊಳ್ಳುತ್ತಾರೆ, ಇಲ್ಲವೆಂದರೆ ಯಾರು ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ಮಾಡುತ್ತಾರೆ. ಹಾಗಾಗಿ ಹಿಂದೆ ನೋಡುತ್ತಿದ್ದಂತಹ ಸಂಬಂಧಗಳ ಬೆಲೆಯೇ ಬೇರೆ, ಈಗ ನೋಡುತ್ತಿರುವಂತಹ ಸಂಬಂಧಗಳ ಬೆಲೆಯೇ ಬೇರೆ. ಬೇಡವಾದ ವಿಷಯಗಳಿಂದ ದೂರ ಇದ್ದರೆ ಬೇಕಾದಷ್ಟು ನೆಮ್ಮದಿ ಎನ್ನುವುದು ತನ್ನಿಂದ ತಾನೇ ಹುಡುಕಿಕೊಂಡು ಬರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ವ್ಯಕ್ತಿಯ ಕೋಪವು ತನ್ನ ಮೇಲೆ ಪ್ರಾಬಲ್ಯವನ್ನು ಸಾಧಿಸಲು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಬಿಡಬಾರದು. ನಿಮಗೆ ಕೋಪ ಬಂದರೆ ಶಾಂತವಾಗಿ ಇರಲಿ, ಪ್ರಯತ್ನಿಸಿ ಎಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಕೋಪದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕಾರಣವಿಲ್ಲದೆ ಖರ್ಚು ಮಾಡದೆ ಇರುವುದು ಕೂಡ ಗಳಿಕೆಯ ಒಂದು ಭಾಗವೇ ಆಗಿರುತ್ತದೆ. ಯಾವುದೂ ಕಾರಣಕ್ಕೂ ಕೂಡ ನೀವು ಅನವರ್ಥವಾಗಿ ಖರ್ಚನ್ನು ಮಾಡುವುದಕ್ಕೆ ಹೋಗಲೇಬಾರದು. ದುಡಿಯುವುದು ತುಂಬಾ ಕಷ್ಟ, ಗಳಿಸುವುದು ಕೂಡ ತುಂಬಾ ಕಷ್ಟ. ನಿಮ್ಮ ಗುರಿಗಳನ್ನು ಸಾಧಿಸುವಲ್ಲಿ ನೀವು ವಿಫಲವಾದರೆ ತಂತ್ರವನ್ನು ಬದಲಿಸಿ. ಯಾವುದೇ ಕಾರಣಕ್ಕೂ ಕೂಡ ಗುರಿಗಳನ್ನು ಬದಲಿಸುವುದಕ್ಕೆ ಹೋಗಲೇಬೇಡಿ, ತಂತ್ರಗಳನ್ನು ಬದಲಿಸಿ. ಆಗ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಜೀವನ ಎನ್ನುವುದು ಸುಂದರವಾಗಿರುವಂತಹ ಉಡುಗೊರೆ ಇದ್ದಂತೆ. ವ್ಯರ್ಥ ಲಾಭದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನವನ್ನು ಸರಿಯಾದ ರೀತಿಯಲ್ಲಿ ಜೀವಿಸುವುದೇ ಮಹಾಜೀವನವಂತೆ. ಬದುಕಿನಲ್ಲಿ ಏನೂ ಕೂಡ ಸರಿಯಿಲ್ಲ ಅನಿಸಿದರೆ ಒಮ್ಮೆ ಯೋಚನೆಯನ್ನು ಮಾಡಿ. ನೀವಿನ್ನೂ ಬದುಕಿದ್ದೀರಿ. ಖಂಡಿತವಾಗಿಯೂ ಕೂಡ ಎಲ್ಲವೂ ಸಾಧ್ಯವಾಗುತ್ತದೆ ನಿರ್ಣಯ ಎನ್ನುವುದನ್ನು ತಾಳ್ಮೆಯಿಂದ ತೆಗೆದುಕೊಂಡಾಗ. ಯಶಸ್ಸು ಎನ್ನುವುದು ಸತತ ರೀತಿಯ ಪ್ರಯತ್ನಗಳ ಸಂಕಲನ. ಅದರಲ್ಲಿ ಸೋಲುಗಳು, ಏಳು ಬೀಳುಗಳು, ಅವಮಾನಗಳು ಎಲ್ಲವೂ ಕೂಡ ಇರುತ್ತದೆ. ಖಂಡಿತವಾಗಿಯೂ ಕೂಡ ಯಾರೂ ಕೂಡ ಇದುವರೆಗೂ ಸೋಲದೆ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವೇ ಆಗಿಲ್ಲ. ಖಂಡಿತವಾಗಿಯೂ ಕೂಡ ನೀವು ಮೊದಲು ಸೋಲಾಗುವುದನ್ನು ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಜೀವನದಲ್ಲಿ ಬೆಳೆಸಿಕೊಂಡಾಗ ಮಾತ್ರ ಮುಂದೆ ಬರುವಂತಹ ಯಶಸ್ಸನ್ನು ನೀವು ಸ್ವೀಕರಿಸುವುದಕ್ಕೆ ಸಾಧ್ಯವಾದೀತು. ಶಿಲ್ಪ ಕಲೆಗಳಲ್ಲಿ ಕಾಣುವಂತಹ ನೊಣಪು ಆಕೃತಿಯೇ ಹೊರತು ಉಳಿಯ ಏಟುಗಳು ಅಲ್ಲ. ಖಂಡಿತವಾಗಿಯೂ ಕೂಡ ನೀವು ಜೀವನದಲ್ಲಿ ಸೋಲನ್ನು ಅನುಭವಿಸಿ ಮುಂದೆ ಯಶಸ್ಸನ್ನು ಕಂಡಾಗ ನಿಮ್ಮ ಸೋಲಿನ ಪಯಣಗಳು ಯಾರಿಗೂ ಕೂಡ ಕಾಣುವುದೇ ಇಲ್ಲ. ಕೇವಲ ನಿಮ್ಮ ಗೆಲುವು ಮಾತ್ರ, ನಿಮ್ಮ ಜೀವನ ಶೈಲಿ ಮಾತ್ರ ಕಾಣಿಸುತ್ತಾ ಇರುತ್ತದೆ. ಅದರ ಹಿಂದೆ ನೀವು ಮಾಡಿರುವಂತಹ ತ್ಯಾಗಗಳು, ನಿಮ್ಮ ಬಲಿದಾನಗಳು, ನಿಮ್ಮ ನೋವುಗಳು, ನಿಮ್ಮ ಸಂಕಟಗಳು ಎಲ್ಲವೂ ಕೂಡ ಮರೆಮಾಚುತ್ತವೆ.
ಒಂದು ಅವಕಾಶಕ್ಕಾಗಿ ಕಾಯುತ್ತಾ ಇರಿ. ನಿಮಗಾಗಿ ಇರುವಂತಹ ಎಲ್ಲ ವಂಚನೆಗಳಿಗೆ ಬಡ್ಡಿ ಸಮೇತವಾಗಿ ಲೆಕ್ಕವನ್ನು ಹೇಳಲು ಖಂಡಿತವಾಗಿಯೂ ಕೂಡ ಅಂತಹ ಅವಕಾಶಗಳು ಸಿಕ್ಕಾಗ ಆ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳಿ. ಕಲ್ಪನೆಯ ಸುಖದ ಹಿಂದೆ ಬಿದ್ದು ನಿರಾಶೆ ಆಗುವುದಕ್ಕಿಂತ ವಾಸ್ತವದ ಬದುಕಿನ ಜೊತೆ ಸಾಗುವುದೇ ಒಳ್ಳೆಯದು. ಯಾವಾಗಲೂ ಕೂಡ ಮನುಷ್ಯ ವಾಸ್ತವವಾಗಿ ಬದುಕುವುದನ್ನು ಕಲಿತುಕೊಳ್ಳಬೇಕು. ಕಲ್ಪನೆಗೆ ನೀವು ಒಳಗಾಗಿ ಇಲ್ಲ ಸಲ್ಲದ ಕಲ್ಪನೆಗಳನ್ನು ಮಾಡಿಕೊಂಡು ಎಂದಿಗೂ ಕೂಡ ಜೀವನವನ್ನು ವ್ಯರ್ಥ ಮಾಡಬೇಡಿ. ವಾಸ್ತವವಾಗಿ ಬದುಕುವುದನ್ನು ಕಲಿತುಕೊಳ್ಳಿ. ಈ ದಿನ, ಈ ಸಮಯ, ಇವತ್ತಿನ ಘಳಿಗೆಯನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಯಾರು ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಾಳೆಯ ದಿವಸ, ನಾಳೆಯ ನಿಮ್ಮ ಭವಿಷ್ಯ ಎನ್ನುವುದು ಉಜ್ವಲವಾಗಿ ಇರಬೇಕು, ಚೆನ್ನಾಗಿ ಇರಬೇಕು, ಅಥವಾ ನೀವು ಅಂದುಕೊಂಡಂತೆ ಇರಬೇಕು ಅನ್ನುವುದೇ ಆದರೆ ಇಂದು ನೀವು ಮಾಡುತ್ತಿರುವಂತಹ ಕೆಲಸಗಳು ಎಲ್ಲವೂ ಕೂಡ ಅವಲಂಬಿತವಾಗಿರುತ್ತವೆ. ಹಾಗಾಗಿ ಇಂದು ಮಾಡುತ್ತಿರುವಂತಹ ಕೆಲಸವನ್ನು ಪೂರ್ಣ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಒಂದೊಂದು ನಿಮಿಷವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಾಗುವುದು. ಯಾವುದನ್ನೇ ಆಗಲಿ, ಯಾರನ್ನೇ ಆಗಲಿ ಪಡೆದುಕೊಳ್ಳಬೇಕು ಎನ್ನುವಂತಹ ಬಯಕೆ ಇಲ್ಲದೆ ಇರುವುದು, ಹಾಗೆಯೇ ಯಾರನ್ನೇ ಆಗಲಿ, ಯಾವುದನ್ನೇ ಆಗಲಿ ಕಳೆದುಕೊಳ್ಳುತ್ತೇವೆ ಎನ್ನುವಂತಹ ಭಯವೂ ಕೂಡ ಇಲ್ಲದ್ದೇ ಇರುವುದು ನಿಜವಾದ ಮುಕ್ತಿ. ಯಾವುದೇ ಕಾರಣಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಬೇಡಿ. ಏನು ಆಗಬೇಕೋ, ಏನು ಆಗುತ್ತಾ ಇದೆಯೋ ಎಲ್ಲವೂ ಕೂಡ ಹಾಗೆ ಆಗುತ್ತದೆ. ಅದನ್ನು ತಪ್ಪಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಮನುಷ್ಯನು ತನ್ನ ಒಳ್ಳೆಯತನದಿಂದ ದೊಡ್ಡನಾಗುತ್ತಾನೆ ಹೊರತು ಹುಟ್ಟಿನಿಂದ ದೊಡ್ಡವನಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಬುದ್ಧಿವಂತಿಕೆ ಎನ್ನುವಂತಹ ಪುಸ್ತಕದಲ್ಲಿ ಬರುವಂತಹ ಮೊದಲ ಹೆಸರೇ ಅದು ಪ್ರಾಮಾಣಿಕತೆ. ಎಷ್ಟೇ ಕುತಂತ್ರಗಳನ್ನು ಮಾಡಿದರೂ ಕೂಡ ಮೇಲೆ ಒಬ್ಬ ನೋಡುತ್ತಾ ಇದ್ದಾನೆ ಎನ್ನುವಂತಹ ಎಚ್ಚರಿಕೆ ಎನ್ನುವುದು ನಿಮ್ಮಲ್ಲಿ ಇದ್ದಾಗ ಮಾತ್ರ ಬದುಕಿನಲ್ಲಿ ನೀವು ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಕೃಷ್ಣ ಪರಮಾತ್ಮನ ನಾಮವನ್ನು ಪಠನೆ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಎನ್ನುವುದು ಬಂದೇ ಬರುತ್ತದೆ. ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇಂದು ಸೋತವನು ನಾಳೆ ಗೆದ್ದೇ ಗೆಲ್ಲುತ್ತಾನೆ. ಇಂದು ಗೆದ್ದವನು ನಾಳೆ ಅದೇ ರೀತಿಯಾಗಿರುವಂತಹ ಗೆಲುವನ್ನು ಸಾಧಿಸುತ್ತಾನೆ ಎನ್ನುವುದನ್ನು ಹೇಳುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಹಣ ಇದ್ದವನ ಹಿಂದೆ ಜನ ಇದ್ದರೆ, ನಿಯತ್ತು ಇರುವವನ ಹಿಂದೆ ಸ್ವತಃ ಆ ಭಗವಂತನೇ ಇರುತ್ತಾನೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಲೇಬಾರದು. ನಡೆಯುವಾಗ ಎಡುವುದು ಸಹಜ, ಆದರೆ ಯಾಕೆ ಮತ್ತು ಎಲ್ಲಿ ಎಡವಿದೆ ಎನ್ನುವುದು ಅರಿವು ಇದ್ದಾಗ ಮಾತ್ರ ಸದಾಕಾಲ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಒಳ್ಳೆಯದು ತಾನಾಗಿಯೇ ಬರುವುದಿಲ್ಲ, ನಾವಾಗಿಯೇ ಅದನ್ನು ಆರಿಸಿಕೊಂಡು ಹೋಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಖಂಡಿತವಾಗಿಯೂ ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನೆನಪು ಅಳುವುದನ್ನು ರೂಢಿ ಮಾಡಿಕೊಂಡವನು ಯಾರು ಬೇಕಾದರೂ ಕೂಡ ಅಳಿಸಬಹುದು. ಆದರೆ ಮರೆತು ನಗುವುದನ್ನು ರೂಢಿ ಮಾಡಿಕೊಂಡವನನ್ನು ಯಾರೂ ಅಳಿಸುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಅವರಲ್ಲಿ ಕಣ್ಣೀರೇ ಬತ್ತಿ ಹೋಗಿರುತ್ತದೆ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ತೊಂದರೆಗಳನ್ನು ಕೊಡುವುದಕ್ಕೆ, ನೋವುಗಳನ್ನು ಕೊಡುವುದಕ್ಕೆ ಹೋಗಲೇಬೇಡಿ. ದೇವರು ಇದ್ದಾನೆ, ನಿಮ್ಮನ್ನು ಕೂಡ ಗಮನಿಸುತ್ತಾ ಇದ್ದಾನೆ. ನಿಮ್ಮ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಪ್ರತಿ ಉತ್ತರವನ್ನು ದೇವರು ಕರುಣಿಸುತ್ತಾನೆ ಎನ್ನುವಂತಹ ಪ್ರಜ್ಞೆ ನಿಮ್ಮಲ್ಲಿ ಇರುವುದು ಖಂಡಿತವಾಗಿಯೂ ಕೂಡ ಮುಖ್ಯವಾಗುತ್ತದೆ. ಕಂಡದ್ದನ್ನು ಬಯಸುವುದೇ ಕಾಮ, ಬಯಸಿದ್ದು ಸಿಗದೇ ಇದ್ದಾಗ ಉಂಟಾಗುವುದೇ ಕ್ರೋಧ. ದೊರೆತರೂ ಇನ್ನಷ್ಟು ಬೇಕು ಎನ್ನುವುದೇ ಲೋಭ, ಇನ್ನಷ್ಟು ದೊರೆತಾಗ ಕೈ ಬಿಟ್ಟು ಹೋಗಬಾರದು ಎನ್ನುವುದು ಮೋಹ. ಯಾವುದು ಕೂಡ ಇಲ್ಲಿ ಮನುಷ್ಯನಿಗೆ ತೃಪ್ತಿಯನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ತನ್ನ ಬಳಿ ಮಾತ್ರ ಇದೆ ಎಂದು ಜಂಬವೇ ಮದ, ತನ್ನಲ್ಲಿ ಇರುವುದೇ ಬೇರೊಬ್ಬರಲ್ಲಿ ಇದೆ ಎಂದಾಗ ಉಂಟಾಗುವುದೇ ಮತ್ಸರ. ಇವು ನಮ್ಮ ಜೀವನದ 6 ಸೂತ್ರಗಳು.
ಈ ಸೂತ್ರಗಳನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ಶೈಲಿಯನ್ನು ಕಳೆಯುತ್ತಾರೆಯೋ ಅವರು ಮಾತ್ರ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಇದರಲ್ಲಿ ಯಾವುದನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೀರಾ, ಯಾವುದನ್ನು ಬಿಟ್ಟು ಬಿಡುತ್ತೀರಾ ಎನ್ನುವುದು ನಿಮಗೆ ಬಿಟ್ಟಿದ್ದು. ಖಂಡಿತವಾಗಿಯೂ ಕೂಡ ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಇರುವುದು ನಿಜ. ಯಾವುದನ್ನು ಒಪ್ಪಿಕೊಳ್ಳುತ್ತೀರಾ, ಯಾವುದನ್ನು ತ್ಯಾಗ ಮಾಡುತ್ತೀರಾ ನಿಮಗೆ ಬಿಟ್ಟಿರುವಂತಹ ವಿಚಾರ. ತನ್ನ ಅಂತರಂಗವನ್ನು ಪರಿವರ್ತನೆ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದರೆ ಮಾತ್ರ ಜೀವನದಲ್ಲಿ ನಾವು ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವಲ್ಲಿ ಕಷ್ಟವಾಗುವುದೇ ಇಲ್ಲ. ಹಾಗಾಗಿ ಜೀವನದಲ್ಲಿ ನಾವು ನಮ್ಮ ಅಂತರಂಗವನ್ನು ಆಗಾಗ ಪರಿವರ್ತನೆ ಮಾಡಿಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕವಾಗಿದೆ. ಏನೇ ಬಂದರೂ ಕೂಡ ಜೀವನದಲ್ಲಿ ಎಲ್ಲವನ್ನ ಸ್ವೀಕರಿಸುವಂತಹ ಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಅಂದಾಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬದುಕಿನಲ್ಲಿ ಇಂತಹದ್ದೇ ಕ್ಷಣಗಳು ಮತ್ತೆ ಬರುತ್ತವೆ ಅಥವಾ ಬರುವುದಿಲ್ಲ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಅಥವಾ ಹೇಳದೇ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಜೀವನ ಎನ್ನುವುದು ಯಾವುದೂ ಕೂಡ ನಾವು ಅಂದುಕೊಂಡಂತೆ ಇರುವುದೇ ಇಲ್ಲ. ಜೀವನ ಎನ್ನುವುದು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ, ಆತನು ಯಾವ ರೀತಿಯಾಗಿ ದಾರಿಗಳನ್ನು ತೋರಿಸುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಸಾಗುವುದು. ಆತನೇ ಎಲ್ಲ ಸಮಸ್ಯೆಗಳನ್ನು ಒಡ್ಡುತ್ತಾನೆ, ಆತನೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸುತ್ತಾನೆ. ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಸಾಗುವುದು. ಆದರೆ ಒಂದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರೂ ಕೂಡ ಇತರರಿಗೆ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮಿಂದ ಆದರೆ ಒಳ್ಳೆಯದನ್ನು ಮಾಡಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬಾರದು. ಏಕೆಂದರೆ ನಾವು ಏನನ್ನ ಮಾಡುತ್ತೇವೆಯೋ ಅದನ್ನೇ ಅನುಭವಿಸಬೇಕಾಗುತ್ತದೆ. ಇತರರಿಗೆ ನಾವು ಒಳ್ಳೆಯದನ್ನು ಮಾಡಿದಾಗ ನಮಗೂ ಕೂಡ ದೇವರು ಒಳ್ಳೆಯದನ್ನು ಮಾಡುವಂಥವರನ್ನ ಅಥವಾ ಒಳ್ಳೆಯದನ್ನೇ ಮಾಡುತ್ತಾನೆ. ನಾವು ಇತರರಿಗೆ ಕೆಟ್ಟದ್ದನ್ನು ಬಗೆದಾಗ ನಮಗೂ ಕೂಡ ಕೆಟ್ಟವರನ್ನ ಬಗೆಯುವಂಥವರನ್ನ ದೇವರು ಸೃಷ್ಟಿ ಮಾಡಿರುತ್ತಾನೆ. ಹಾಗಾಗಿ ಆದರೆ ಮಾತ್ರ ಒಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಗೆಯಬೇಕು. ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಮಾಡುವುದಕ್ಕೆ, ಕೆಟ್ಟದ್ದನ್ನು ಯೋಚನೆ ಮಾಡುವುದಕ್ಕೆ ಹೋಗಲೇಬಾರದು. ಸಮಸ್ಯೆಗಳು ಯಾವ ರೀತಿಯಾಗಿ ಬಂದಿಯೂ ಕೂಡ ನಮ್ಮ ಜೀವನದಲ್ಲಿ ಸೇರಬಹುದು. ಆದರೆ ಬರುವಂತಹ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುತ್ತೇನೆ ಎನ್ನುವಂತಹ ಧೈರ್ಯ, ಆತ್ಮವಿಶ್ವಾಸ, ಶ್ರದ್ಧೆ ಎನ್ನುವುದು ನಿನ್ನಲ್ಲಿ ಇದ್ದಾಗ ಖಂಡಿತವಾಗಿಯೂ ಕೂಡ ನೀನು ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನು ಸಾಧಿಸಿಯೇ ಸಾಧಿಸುತ್ತೀಯಾ. ಸಮಸ್ಯೆಯ ಸವಾಲುಗಳನ್ನು ಯಾರು ಅನವಶ್ಯಕವಾಗಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ಯಾರಿಗೆ ತಾನೇ ಸಮಸ್ಯೆಗಳು ಇಲ್ಲ ಹೇಳಿ? ಈ ಭೂಮಿಯ ಮೇಲೆ ಇರುವಂತಹ ಸಕಲ ಜೀವಿ ರಾಶಿಗಳಿಗೂ ಕೂಡ ಅವರಿಗೆ ಅವರದ್ದೇ ಆಗಿರುವಂತಹ ಸಮಸ್ಯೆಗಳು ಇದ್ದೇ ಇರುತ್ತದೆ. ಆ ಸಮಸ್ಯೆಗಳನ್ನು ಯಾರು ಮೆಟ್ಟಿ ನಡೆಯುತ್ತಾರೆಯೋ ಅವರು ಮಾತ್ರ ಜೀವನದಲ್ಲಿ ಅಂದುಕೊಂಡಂತಹ ಗುರಿಯನ್ನಾಗಲಿ, ಅಂದುಕೊಂಡ ರೀತಿಯಲ್ಲಿ ಬದುಕುವುದನ್ನಾಗಲಿ ಕಲಿಯುವುದಕ್ಕೆ ಸಾಧ್ಯವಾಗುವುದು. ಪ್ರತಿದಿನ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ. ಜೀವನದಲ್ಲಿ ನಾವು ಪರಿವರ್ತನೆಯನ್ನು ಹೊಂದಬೇಕು. ಯಾರ ಸಹವಾಸವನ್ನು ಕೂಡ ಮಾಡದೆ, ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದನ್ನು ಯೋಚನೆ ಮಾಡದೆ ನಮ್ಮ ಪಾಡಿಗೆ ನಾವು ಇದ್ದಾಗ ಮಾತ್ರ ಜೀವನದಲ್ಲಿ ಯಾವ ಸಮಸ್ಯೆಗಳಿಗೂ ಕೂಡ ನಾವು ಒಳಗಾಗುವಂತಹ ಪ್ರಸಂಗ ಉದ್ಭವ ಆಗುವುದೇ ಇಲ್ಲ. ಯಾವ ರಾಜನೂ ಕೂಡ ಕೊನೆಯವರೆಗೂ ರಾಜನಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ಶ್ರೀಮಂತನೂ ಕೂಡ ಕೊನೆಯವರೆಗೂ ಶ್ರೀಮಂತನಾಗಿ ಇರುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಯಾವ ಭಿಕ್ಷಕನೂ ಕೂಡ ಕೊನೆಯವರೆಗೂ ಭಿಕ್ಷಕನಾಗಿಯೇ ಇರುತ್ತಾನೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಏಕೆಂದರೆ ಮೇಲೆ ಕುಳಿತಿರುವಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿದೆ ಯಾರಿಗೆ ಯಾವಾಗ ಏನನ್ನ ಕೊಡಬೇಕು, ಯಾರಿಗೆ ಯಾವಾಗ ಕೊಟ್ಟಿರುವುದನ್ನು ಕಸಿದುಕೊಳ್ಳಬೇಕು ಎನ್ನುವುದು. ಹಾಗಾಗಿ ಜೀವನದಲ್ಲಿ ಆದರೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ನಿಮ್ಮ ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನು ಅಥವಾ ಒಳ್ಳೆಯ ರೀತಿಯ ಆಲೋಚನೆಗಳನ್ನು ಮಾಡುವಂತಹ ವ್ಯಕ್ತಿಗಳನ್ನು ಇಟ್ಟುಕೊಳ್ಳಿ. ಅಂದಾಗ ಮಾತ್ರ ಬದುಕು ಎನ್ನುವುದು ಒಳ್ಳೆಯ ರೀತಿಯಲ್ಲಿ ಮುಂದೆ ಉರಿಯುವುದಕ್ಕೆ ಸಾಧ್ಯವಾಗುವುದು. ನೀವು ಯೋಚನೆ ಮಾಡುವುದೇ ನೀವು ನಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿ ಮಾತ್ರ ಸಕಾರಾತ್ಮಕವಾಗಿರುವಂತಹ ಘಟನೆಗಳು ಜರುಗಬೇಕು ಎಂದು ಬಯಸುವುದೇ ಆದರೆ ಅದು ಖಂಡಿತವಾಗಿಯೂ ಕೂಡ ಸಾಧ್ಯವೇ ಇಲ್ಲ. ದೇವರು ನಮ್ಮ ಜೊತೆಗೆ ಇಲ್ಲ, ನಮ್ಮ ಮನಸ್ಸಿನಲ್ಲಿಯೂ ಕೂಡ ಇಲ್ಲ, ಆದರೆ ನಮ್ಮ ಆತ್ಮದಲ್ಲಿ ದೇವರು ಇದ್ದಾನೆ. ಹಾಗಾಗಿ ಆತ್ಮ ವಿಶ್ವಾಸ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬಾರದು. ನಮ್ಮ ಆತ್ಮದಲ್ಲಿಯೇ ದೇವರು ಇದ್ದಾನೆ ಎನ್ನುವುದನ್ನು ಯಾರು ಕಂಡುಕೊಳ್ಳುತ್ತಾರೆಯೋ ಅವರು ಮಾತ್ರ
ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ನಿಮ್ಮ ಆತ್ಮ ಯಾವ ರೀತಿಯ ಕೆಲಸಗಳನ್ನು ಹೇಳುತ್ತದೆಯೋ ಆ ಕೆಲಸವನ್ನು ಮಾಡಿ. ನಿಮ್ಮ ಆತ್ಮ ಎನ್ನುವುದು ಬೇರೆಯವರ ರೀತಿಯಲ್ಲಿ ಕೆಟ್ಟದ್ದನ್ನು ನಿಮಗೆ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಿಮ್ಮ ಆತ್ಮದ ಮೇಲೆ ನಂಬಿಕೆ ಇರಲಿ. ಆತ್ಮ ಎನ್ನುವುದು ಯಾವ ರೀತಿಯಾಗಿ ಹೇಳುತ್ತದೆಯೋ ಅದೇ ರೀತಿಯಾಗಿರುವಂತಹ ಕೆಲಸವನ್ನು ನೀವು ಮಾಡುತ್ತಾ ಮುಂದುವರಿಯಿರಿ. ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಾವು ಈ ಒಂದು ದಿನದಲ್ಲಿ ಮಾಡುತ್ತಿರುವಂತಹ ಕರ್ಮಗಳನ್ನು ಅನುಭವಿಸಲೇಬೇಕು ಎನ್ನುವಂತಹ ಜ್ಞಾನ ಇದ್ದಾಗ ಜಗತ್ತು ಎನ್ನುವುದು ಇದ್ದಕ್ಕಿದ್ದಂತೆ ಬದಲಾವಣೆ ಆಗುತ್ತಾ ಹೋಗುತ್ತದೆ. ಏಕೆಂದರೆ ಇವತ್ತಿನ ಈ ಒಂದು ಮಾನವರ ಜೀವನ ಶೈಲಿಯನ್ನು ನೋಡಿದಾಗ ಖಂಡಿತವಾಗಿಯೂ ಕೂಡ ಈ ಒಂದು ಸತ್ಯವನ್ನು ಅರಿಯಬೇಕಾಗಿರುವುದು ಅವಶ್ಯಕತೆ ಇದೆ. ಹಾಗಾಗಿ ಇಲ್ಲಿ ಯಾವುದು ಕೂಡ ಶಾಶ್ವತ ಅನ್ನುವುದು ಇಲ್ಲ. ಸೋತವನಿಗೆ ಇಂಥವನಿಂದ ಸೆಣಸಾಡಿ ಸೋತೆ ಎನ್ನುವಂತಹ ಜಾಗ ಇರುವುದನ್ನು ನಾವು ಚರಿತ್ರೆಯಲ್ಲಿ ಇತಿಹಾಸದ ಪುಟಗಳಲ್ಲಿ ನಾವು ನೋಡಬಹುದು. ಆದರೆ ನಿಂತುಕೊಂಡು ನೋಡುವವರಿಗೆ ಮತ್ತು ಅದೇ ಜಾಗದಲ್ಲಿ ಆಡಿಕೊಂಡು ನಗುವವರಿಗೆ ಎಲ್ಲಿಯೂ ಕೂಡ ಚರಿತ್ರೆಯಲ್ಲಿ ಯಾವ ಪುಟಗಳಲ್ಲಿಯೂ ಕೂಡ ಜಾಗ ಇರುವುದಿಲ್ಲ ಎನ್ನುವುದನ್ನು ನಾವು ಅದನ್ನು ಕೂಡ ಗಮನಿಸಬೇಕು. ಹಾಗಾಗಿ ಕೋಪದಿಂದ ಮಾತನಾಡಿದರೆ ನಾವು ಗುಣವನ್ನು ಕಳೆದುಕೊಳ್ಳುತ್ತೇವೆ. ಕೋಪದಿಂದ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾಲಘಟ್ಟ ಎನ್ನುವುದು ಬರಲೇಬೇಕು. ಅಲ್ಲಿಯವರೆಗೆ ತಾಳ್ಮೆಯನ್ನು ತೆಗೆದುಕೊಂಡು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಯಾರ ಬಗ್ಗೆಯೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಿಮ್ಮ ಶ್ರದ್ಧೆ, ನಿಮ್ಮ ಕೆಲಸ, ನಿಮ್ಮ ಪರಿಶ್ರಮ ನಿರಂತರವಾಗಿ ನಿಮ್ಮ ಗುರಿಗಳ ಕಡೆಗೆ ವಹಿಸಿ. ಖಂಡಿತವಾಗಿಯೂ ಕೂಡ ನಿಮ್ಮ ಗುರಿಯನ್ನು ನೀವು ಈಡೇರಿಸಿಕೊಳ್ಳುತ್ತೀರಾ. ಬೇರೆಯವರು ಏನು ಮಾತನಾಡುತ್ತಿದ್ದಾರೆ ಅಥವಾ ಏನನ್ನು ಹೇಳುತ್ತಿದ್ದಾರೆ ಎಂದು ನೀವು ಎಂದಿಗೂ ಕೂಡ ಖಂಡಿತವಾಗಿಯೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ನೀವು ಮಾಡುತ್ತಿರುವಂತಹ ಕೆಲಸ ನಿಮಗೆ ಮಾತ್ರ ಗೊತ್ತಿದೆ. ಬೇರೆಯವರಿಗೆ ಏನು ತಾನೇ ಗೊತ್ತಿರುವುದಕ್ಕೆ ಸಾಧ್ಯವಾಗಿದೆ ಹೇಳಿ? ಖಂಡಿತವಾಗಿಯೂ ಕೂಡ ಇಲ್ಲ. ಬೇರೆಯವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ನಿಮ್ಮ ಬಗ್ಗೆ ಗೊತ್ತಿರುವುದಿಲ್ಲ. ಹಾಗಾಗಿ ಮಾತನಾಡುವವರ ಬಗ್ಗೆ ನೀವು ಏಕೆ ತಲೆಯನ್ನು ಕೆಡಿಸಿಕೊಳ್ಳುತ್ತೀರಾ? ನಿಮ್ಮ ಪಾಡಿಗೆ ನೀವಿದ್ದು ನೀವು ಏನು ಎನ್ನುವುದು ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಿದೆ ಅಲ್ಲವೇ? ಹಾಗಾಗಿ ನಿಮ್ಮ ಪಾಡಿಗೆ ನೀವು ನಿಮ್ಮ ಕೆಲಸಗಳಲ್ಲಿ ಭಗ್ನರಾಗಿ ಮುಂದುವರಿಯಿರಿ. ಕಂಡವರ ಮಾತಿಗೆ ನಾವು ಉತ್ತರವನ್ನು ಕೊಡುತ್ತಾ ಹೊರಟರೆ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಂದುಕೊಂಡಂತೆ ಬದುಕುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಗಾಗಿ ಹೆಚ್ಚಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾತನಾಡದೆ ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ಮಾಡುತ್ತಾ ಮುಂದುವರಿಯಿರಿ. ಅನಗತ್ಯವಾಗಿ ಮಾತನಾಡಿದರೆ ನಾವು ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಕೆಲಸಗಳನ್ನು ಕಳೆದುಕೊಳ್ಳಬಾರದು. ನಾವು ಮನಸ್ಥಿತಿಯನ್ನು ಹಗುರವಾಗಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸಿ ನಿಲ್ಲುತ್ತೇನೆ ಎನ್ನುವಂತಹ ಆತ್ಮಸ್ಥೈರ್ಯವನ್ನು ಯಾವಾಗಲೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ಜೀವನ ಎನ್ನುವುದು ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಒಂದಲ್ಲ ಒಂದು ಪರಿಸ್ಥಿತಿಗಳನ್ನು ಒಡ್ಡುತ್ತದೆ. ಆ ಎಲ್ಲ ಪರಿಸ್ಥಿತಿಗಳನ್ನು ನಾವು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಅಂದುಕೊಂಡ ರೀತಿಯಲ್ಲಿ ಅಂದುಕೊಂಡ ಶೈಲಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾಗುವುದು. ಜೀವನದಲ್ಲಿ ನೀವು ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೀರಾ. ನೀವು ಎಂತಹ ಸ್ಥಿತಿಗೆ ಏರಿದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಜೀವನದಲ್ಲಿ ಯಾವುದಾದರೂ ಒಂದು ಅಂಶವನ್ನು ಅಳವಡಿಸಿಕೊಳ್ಳಬಾರದು ಅಂದರೆ ಅದು ಅಹಂಕಾರ. ಏಕೆಂದರೆ ನೀವು ಎಂತಹ ಸ್ಥಾನಕ್ಕೆ ಏರಿದರೂ ಕೂಡ ಅಹಂಕಾರ ಎನ್ನುವಂತಹ ಒಂದೇ ಒಂದು ಅಂಶ ನಿಮ್ಮಲ್ಲಿ ಇದ್ದರೆ ನೀವು ಎಂತಹ ಸ್ಥಾನಕ್ಕೆ ಏರಿದರೂ ಕೂಡ ನೀವು ಪಾತಾಳಕ್ಕೆ ಬೀಳುತ್ತೀರಾ. ಏಕೆಂದರೆ ಅಹಂಕಾರ ಎನ್ನುವುದು ಮನುಷ್ಯನಲ್ಲಿ ಅದು ಎಂತಹ ಸ್ಥಿತಿಗೆ ಏರಿದರೂ ಕೂಡ ಅದನ್ನು ಕೆಳಗೆ ಇಳಿಸುವಂತಹ ಕೆಲಸವನ್ನು ಮಾಡುತ್ತದೆ. ಅಹಂಕಾರವನ್ನು ಎಂದಿಗೂ ಕೂಡ ಜೀವನದಲ್ಲಿ ಹತ್ತಿರ ಸುಳಿಯುವುದಕ್ಕೂ ಕೂಡ ಬಿಡಬೇಡಿ. ಎಂದಿಗೂ ಕೂಡ ಜೀವನದಲ್ಲಿ ನಯ ವಿನಯದಿಂದ ಇರುವುದನ್ನು ವರ್ತಿಸುವುದನ್ನು ಕಲಿತುಕೊಳ್ಳಿ. ದೊಡ್ಡವರು ಸಣ್ಣವರು, ದೊಡ್ಡವರಿಗೆ ಹೇಗೆ ಗೌರವವನ್ನು ಕೊಡಬೇಕು, ಸಣ್ಣವರಿಗೆ ಹೇಗೆ ಗೌರವವನ್ನು ಕಲಿಸಬೇಕು ಹಾಗೂ ಯಾವ ರೀತಿಯಾಗಿ ಗೌರವವನ್ನು ತೆಗೆದುಕೊಳ್ಳಬೇಕು ಎನ್ನುವುದನ್ನು ನೀವು ಅರಿತುಕೊಳ್ಳುವುದು ಅವಶ್ಯಕ. ಸುಳ್ಳು ಹೇಳಿ ಎಂದಿಗೂ ಕೂಡ ನಿಮ್ಮ ಹೆಸರನ್ನು ಕಳೆದುಕೊಳ್ಳಬೇಡಿ. ಆದಷ್ಟು ಸತ್ಯವನ್ನೇ ಮಾತನಾಡುವುದನ್ನು ಕಲಿತುಕೊಳ್ಳಿ. ಧರ್ಮ, ನಿಷ್ಠೆ, ಪ್ರಾಮಾಣಿಕತೆ, ಸತ್ಯ ಇವುಗಳನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಹಾಗಾಗಿ ಇವುಗಳನ್ನು ನೀವು ಪ್ರೀತಿಯಿಂದ ಮಾಡಿ. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಪ್ರೀತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಏನೂ ಕೂಡ ಕಳೆದುಕೊಳ್ಳುವುದು ಈ ಜೀವನದಲ್ಲಿ ಏನೂ ಕೂಡ ಇಲ್ಲ.
ನಾವು ಬರುವಾಗಲೂ ಕೂಡ ಏನನ್ನೂ ತೆಗೆದುಕೊಂಡು ಬಂದಿರುವುದಿಲ್ಲ. ನಾವು ಹೊರಟು ಹೋಗುವಾಗಲೂ ಕೂಡ ಏನನ್ನೂ ಕೂಡ ತೆಗೆದುಕೊಂಡು ಹೋಗುವುದೇ ಇಲ್ಲ. ಬರುವುದು ಒಬ್ಬಂಟಿಯಾಗಿ, ಹೋಗುವುದು ಕೂಡ ಒಬ್ಬಂಟಿಯಾಗಿಯೇ. ಹಾಗಾಗಿ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾರ ಬಗ್ಗೆಯೂ ಕೂಡ ಮಾತನಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ವರ್ತಮಾನದಲ್ಲಿ ಬದುಕುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಎಂದು ಹೇಳಿಕೊಳ್ಳುತ್ತಾ, ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.